ನಮಸ್ಕಾರ ಬಸ್ಸು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ, ಸುಸ್ವಾಗತ. ಸ್ವಲ್ಪ ಗ್ಯಾಪ್ ಆಗಿತ್ತು, ಕೆಲವೊಂದು ಕಾರಣಾಂತರಗಳಿಂದ ಈಗ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರತಿ ಸರಿ ಹೇಳೋ ಥರನೇ ಈ ಸರಿ ಹೇಳ್ತಿದ್ದೀನಿ, ಇನ್ನು ಮುಂದೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ನ ಮಾಡ್ತೀನಿ ಅಂತ. ಆ್ಯಂಡ್ ಇವತ್ತು ಈ ವಿಡಿಯೋನ ಮಾಡ್ತಿರೋದಕ್ಕೆ ಮುಖ್ಯವಾಗಿ ಒಂದು ಕಾರಣ ಇದೆ. ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೂ ಅಥವಾ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಅಥವಾ ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರೋರ್ಗೂ ಒಂದು ಪ್ರಶ್ನೆ ತುಂಬಾ ಕಾಡ್ತಿರುತ್ತೆ. ಓಕೆ, ನಾನು ಇವಾಗ ಬಿಗಿನರ್ ಸ್ಟೇಜ್ ಅಲ್ಲಿ ಇದ್ದೀನಿ, ಇವಾಗ ಶುರು ಮಾಡಿದ್ದೀನಿ, ನಾನು ಯಾವ ಮೈಕ್ ನ ಯೂಸ್ ಮಾಡಬೇಕು, ನನ್ನ ವಾಯ್ಸ್ ಕ್ಲಾರಿಟಿನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ಈ ಕೆಲವೊಂದು ಡೌಟ್ಗಳು ಇರುತ್ತೆ. ಈ ಡೌಟ್ಗಳಿಗೆ ಇವರೆಲ್ರಿಗೂ ಒಂದು ಸಣ್ಣ ಉತ್ತರನ ಕೊಡೋಣ ಅಂತಾನೆ ನಾನು ಈ ವಿಡಿಯೋನ ಮಾಡ್ತಿರೋದು. ಅಂಡ್ ಈ ವಿಡಿಯೋ ಯಾವುದೋ ಪೇಯ್ಡ್ ಪ್ರಮೋಷನ್ ಅಥವಾ ಬ್ರ್ಯಾಂಡ್ ನ ಪ್ರಮೋಟ್ ಮಾಡ್ತಿದ್ದೀನಿ ಅಂತಲ್ಲ, ನಾನು ಕಳೆದ 1.5 ವರ್ಷದಿಂದ ಒಂದು ಮೈಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಆ ಮೈಕು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಅಂಡ್ ಅದರಿಂದ ನನ್ನ ಕಂಟೆಂಟ್ಗಳು ಒಂದು ರೇಂಜ್ಗೆ ಒಂದು ಹೈಟ್ ನ ತಗೊಂಡಿದೆ. ಅಂಡ್ ಆ ಒಂದು ಮೈಕ್ ನ ಇವತ್ತು ನಾನು ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದ್ರೆ ಆ ಮೈಕ್ ತುಂಬಾ ಬಜೆಟ್ ಫ್ರೆಂಡ್ಲಿ ಇದೆ, ತುಂಬಾ ಕಮ್ಮಿ ಪ್ರೈಸ್ ಅಂಡ್ ಕ್ವಾಲಿಟೀಸ್ ಕೂಡ ಸಖತ್ ಚೆನ್ನಾಗೇ ಇದೆ. ಸೊ ಆ ರೀಸನ್ ಇಂದ ಆ ಒಂದು ಮೈಕ್ ನ ನಾನು ನಿಮಗೆ ಸಜೆಸ್ಟ್ ಮಾಡಿದ್ರೆ ನಿಮ್ಗೂ ಅದು ಯೂಸ್ಫುಲ್ ಆಗ್ಬಹುದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋನ ನಾನು ವಿತೌಟ್ ಮೈಕ್ ಮಾಡ್ತಿದ್ದೀನಿ, ನಾನು ಯಾವುದೇ ತರ ಮೈಕ್ ಹಾಕೊಂಡಿಲ್ಲ. ಬಿಕಾಸ್ ಮೈಕ್ ಇಲ್ಲದೆ ವಾಯ್ಸ್ ಹೇಗೆ ಕೇಳಿಸುತ್ತೆ, ಮೈಕ್ ಹಾಕೊಂಡಾಗ ವಾಯ್ಸ್ ಹೇಗೆ ಕೇಳಿಸುತ್ತೆ ಅನ್ನೋ ಡಿಫ್ರೆನ್ಸ್ ನಿಮ್ಗೂ ಕೂಡ ಗೊತ್ತಾಗ್ಲಿ ಅಂತ. ನೀವೀ ಮೈಕ್ ಅನ್ನ ತಗೊಳ್ಳೇಬೇಕು, ಯೂಸ್ ಮಾಡ್ಲೇಬೇಕು ಅನ್ನೋ ಕಂಪಲ್ಷನ್ ಏನಿಲ್ಲ. ಈ ಕ್ಯಾಪ್ ಕಟ್ಟು ಇನ್ನಿತರ ಎಡಿಟಿಂಗ್ ಆಪ್ ಗಳಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಅಥವಾ ನಾಯ್ಸ್ ನ ಎನ್ಹಾನ್ಸ್ ಮಾಡುವಂತ ಫೀಚರ್ ಕೂಡ ಇದೆ. ಬಟ್ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ನೀವು ಪ್ರತಿ ಸರಿ ವಿಡಿಯೋ ಮಾಡಕ್ ಆಗೋದಿಲ್ಲ. ಕೆಲವೊಂದ್ಸರಿ ಹೊರಗಡೆ ಔಟ್ಡೋರ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ತುಂಬಾ ನಾಯ್ಸ್ ಇರುತ್ತೆ, ಅಥವಾ ಗಾಡಿಗಳ ಸೌಂಡ್ ಇರುತ್ತೆ, ಅಥವಾ ಏನೋ ಜಾತ್ರೆ ನಡೀತಿರುತ್ತೆ. ಅಂತ ಟೈಮ್ಗಳಲ್ಲಿ ನೀವಲ್ಲಿ ನಾರ್ಮಲ್ ಆಗಿ ಶೂಟ್ ಮಾಡ್ಕೊಂಡು ಮನೆಗೆ ಬಂದು ಎಡಿಟ್ ಮಾಡ್ತೀನಿ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ತರ ಸರ್ಕಮ್ಸ್ಟೆನ್ಸ್ ಗಳಲ್ಲಿ ನಿಮ್ಗೆ ಈ ಮೈಕ್ ಯೂಸ್ ಆಗುತ್ತೆ. ಇವಾಗ ನಾನು ಯೂಸ್ ಮಾಡ್ತಿರೋ ಮೈಕ್ ಯಾವುದು ಅಂತ ನಿಮ್ಗೆ ತೋರಿಸುವಂತ ಸಮಯ. ನಾನು ಯೂಸ್ ಮಾಡ್ತಿರೋ ಮೈಕ್ ಬಂದು ವೆಲೋ ಮ್ಯಾಕ್ಸ್ ಅಂತ. ಈ ಒಂದು ಬ್ರ್ಯಾಂಡ್ ನಿಮ್ಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ. ನಾನ್ ತಗೊಂಡಾಗ ಇದ್ರ ಪ್ರೈಸ್ 2000 ಇತ್ತು. ಅಂಡ್ ನಾನು ಮೊನ್ನೆ ಈ ವಿಡಿಯೋ ಮಾಡ್ಬೇಕು ಅನ್ಕೊಂಡಾಗ ಚೆಕ್ ಮಾಡಿದಾಗ ಇದ್ರ ಒಂದು ಪ್ರೈಸ್ 2098 ರೂಪಾಯಿ ಇತ್ತು. ನೀವು 2098 ರೂಪಾಯಿ ಕೊಟ್ಟು ಈ ವೆಲೋ ಮ್ಯಾಕ್ಸ್ ಅನ್ನೋ ಈ ಒಂದು ಬ್ರ್ಯಾಂಡ್ ನ ಮೈಕ್ ನ ಆರ್ಡರ್ ಮಾಡ್ಕೊಂಡ್ರೆ ನಿಮ್ಗೆ ಅವರು ಡೆಲಿವರಿನ ಮಾಡ್ತಾರೆ. ಅಂಡ್ ಈ ಮೈಕ್ ನ ಒಂದು ಬಿಲ್ಡ್ ಕ್ವಾಲಿಟಿ ಹೇಗಿರುತ್ತಪ್ಪ ಅಂದ್ರೆ, ಒಂದು ಬಾಕ್ಸ್ ಇರುತ್ತೆ ಅಂಡ್ ಬಾಕ್ಸ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅಂಡ್ ನೀವು ಈ ಬಾಕ್ಸ್ ನ ಓಪನ್ ಮಾಡ್ತೀರಾ ಅಂದ್ರೆ, ನೀವೀಗ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇದರಲ್ಲಿ 3 ಎಕ್ವಿಪ್ಮೆಂಟ್ಸ್ ಕಾಣಿಸುತ್ತೆ. ಇದರಲ್ಲಿ ಒಂದು ರಿಸೀವರ್ ಅಂಡ್ ಇನ್ನೆರಡು ಏನಿದೆ ಇದನ್ನ ಟ್ರಾನ್ಸ್ಮಿಟರ್ ಅಂತ ಕರೀತಾರೆ. ಅಂಡ್ ರಿಸೀವರ್ ಅಲ್ಲಿ ನಿಮ್ಗೆ ಸಿ ಟೈಪ್ ಕೊಟ್ಟಿರ್ತಾರೆ ಪೋರ್ಟ್ ನ. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಒಂದು ಲೈಟ್ನಿಂಗ್ ಕೂಡ ಕೊಟ್ಟಿರ್ತಾರೆ ಐಫೋನ್ ಕನೆಕ್ಟ್ ಮಾಡ್ಕೊಳ್ಳಕ್ಕೆ. ನೀವು ಇದನ್ನ ಐಫೋನ್ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಹೀಗೆ ಕನೆಕ್ಟ್ ಮಾಡ್ಕೊಂಡು ಇದನ್ನ ಐಫೋನ್ ಹಾಕೋಬಹುದು. ನಾನು ಕೂಡ ನನ್ನ ಐಫೋನ್ಗೆ ಇದೇ ರೀತಿ ಪ್ಲಗ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಈ ಟ್ರಾನ್ಸ್ಮಿಟರ್ ಹೇಗೆ ವರ್ಕ್ ಆಗುತ್ತಪ್ಪ ಅಂದ್ರೆ, ನೀವು ಈ ರಿಸೀವರ್ ನ ಮೊಬೈಲ್ಗೆ ಪ್ಲಗ್ ಇನ್ ಮಾಡಿದ್ಮೇಲೆ ಇದರಲ್ಲಿ ಒಂದು ಲೈಟ್ ಆನ್ ಆಗುತ್ತೆ, ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ. ಬ್ಲೂ ಕಲರ್ ಲೈಟ್ ಆನ್ ಆದ್ಮೇಲೆ ನೀವು ನೋಡ್ತಿರ್ಬೋದು, ಇಲ್ಲಿ ಆಲ್ರೆಡಿ ಒಂದು ಬ್ಲೂ ಕಲರ್ ಲೈಟ್ ಆನ್ ಆಗಿದೆ, ಇದು ಕನೆಕ್ಟ್ ಆಗಿಲ್ಲ ಅಂತ ತೋರಿಸುತ್ತೆ. ನಾವು ಒಂದು ಸರಿ ಇದನ್ನ ಕನೆಕ್ಟ್ ಮಾಡಿದಾಗ ಈ ಎರಡೂ ಕೂಡ ಇದ್ರಲ್ಲಿ ಆನ್ ಆಗುತ್ತೆ. ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಈ ನಾಯ್ಸ್ ಕ್ಯಾನ್ಸಲೇಷನ್ ಪಕ್ಕ ಇನ್ನೊಂದು ಸಿಂಬಲ್ ಇದೆ ಗೊತ್ತಾ, ಆ ಸಿಂಬಲ್ ಕೂಡ ಬ್ಲೂ ಅಲ್ಲಿ ಬ್ಲಿಂಕ್ ಆಗುತ್ತೆ. ಅಂಡ್ ಇದರಲ್ಲಿ ಒಟ್ಟು 4 ಫೀಚರ್ಸ್ ಇದೆ. ಒಂದು ಬ್ಯಾಟರಿ ರಿಲೇಟೆಡ್ ಆಗಿ ತೋರಿಸೋದು, ಇನ್ನೊಂದು ಕನೆಕ್ಟ್ ಆಗಿದ್ಯಾ ಆಗಿಲ್ವಾ ಅಂತ ತೋರಿಸೋದು. ಅಂಡ್ ಈ 3ನೇ ಫೀಚರ್ ಏನಪ್ಪಾ ಅಂದ್ರೆ, ನಿಮ್ಮ ವಾಯ್ಸ್ ಇದ್ರಲ್ಲಿ ರೆಕಾರ್ಡ್ ಆಗಬಾರ್ದು ಅಂತ ಇದ್ದಾಗ ಇದನ್ನ ನೀವು ಆಫ್ ಮಾಡ್ಕೋಬಹುದು. ಆ ಒಂದು ಫೀಚರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಲಾಸ್ಟ್ ಫೀಚರ್ ಏನಪ್ಪಾ ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್. ಕೆಲವೊಂದು ಮೈಕ್ಗಳಲ್ಲಿ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೋಬೇಕು, ಬಟ್ ಇದರಲ್ಲಿ ಆ ರೀತಿ ಏನಿಲ್ಲ, ಆಟೋಮೆಟಿಕ್ ಆಗಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ. ನಾನು ಇಷ್ಟೊತ್ತು ಈ ಮೈಕ್ ನ ಹಾಕದೆ ಮಾತಾಡಿದೆ, ಇವಾಗ ಈ ಮೈಕ್ ನ ಹಾಕಿ ಮಾತಾಡ್ತೀನಿ, ಬನ್ನಿ. ನೀವೀಗ ನೋಡ್ತಿರ್ಬೋದು, ನನ್ನ ಮೈಕ್ ನ ಕನೆಕ್ಟ್ ಮಾಡಿದೀನಿ ಅಂಡ್ ಇದ್ರಲ್ಲಿ ಎರಡೂ ಕೂಡ ಲೈಟ್ ಆನ್ ಆಗಿದೆ. ಇವಾಗ ನಾನು ಮಾತಾಡ್ತಿದ್ದೀನಿ, ಫಸ್ಟ್ ಕನೆಕ್ಟ್ ಮಾಡ್ಕೊಂಬೋಣ. ಅಂಡ್ ಇದರಲ್ಲಿ ಕನೆಕ್ಟಿಂಗ್ ಫೀಚರ್ ಕೂಡ ಇದೆ. ಹೇಗಪ್ಪ ಅಂದ್ರೆ, ನಾನು ಇದಕ್ಕಿಂತ ಮುಂಚೆ ಡಿಜಿಟೆಕ್ ಅನ್ನೋ ಒಂದು ಮೈಕ್ ನ ಯೂಸ್ ಮಾಡ್ತಿದ್ದೆ. ಆ ಮೈಕ್ ಅಲ್ಲಿ ಹೇಗಿತ್ತಪ್ಪ ಅಂದ್ರೆ, ಅದು ಪ್ಲಗ್ ಇನ್ ಸಿಸ್ಟಮ್. ಅದರಲ್ಲಿ ಮ್ಯಾಗ್ನೆಟಿಕ್ ಕನೆಕ್ಷನ್ ಸಿಸ್ಟಮ್ ಇರಲಿಲ್ಲ, ಬಟ್ ಇದರಲ್ಲಿ ಮ್ಯಾಗ್ನೆಟಿಕ್ ಕನೆಕ್ಷನ್ ಸಿಸ್ಟಮ್ ಇದೆ. ಸೊ ಇದನ್ನ ನೀವು ಪ್ಲಗ್ ಕೂಡ ಮಾಡ್ಕೋಬಹುದು ಈ ರೀತಿ ಬೇಕಾದ್ರೆ. ಅಂಡ್ ನಿಮಗೆ ಆ ರೀತಿ ಸೆಟ್ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಒಂದು ಪಾರ್ಟ್ ನ ಒಳಗಡೆ ಇಟ್ಟು ಇನ್ನೊಂದು ಪಾರ್ಟ್ ನ ಹೊರಗಡೆ ಇಟ್ಟು ಕನೆಕ್ಟ್ ಮಾಡಬಹುದು. ಇದರಿಂದ ಮೈಕ್ ನೀವು ಹಾಕೊಂಡಿದ್ದೀರಾ ಅಂತ ನಿಮಗೆ ಫೀಲ್ ಅನ್ಸೋದಿಲ್ಲ, ಆರಾಮಾಗಿ ಮಾತಾಡಬಹುದು. ಅಂಡ್ ಈ ಮೈಕ್ ಅಲ್ಲಿರೋ ಇನ್ನೊಂದು ಫೀಚರ್ ಏನಪ್ಪಾ ಅಂದ್ರೆ, ಇದನ್ನ ಕೆಲವೊಂದು ನೀವು ವಿಡಿಯೋಸ್ ಅಲ್ಲಿ ನೋಡಿರ್ತಾರೆ, ಕೆಲವೊಬ್ರು ಸ್ಪೆಕ್ಸಿಗೆ ಹಾಕೊಂಡಿರ್ತಾರೆ ಅಂಡ್ ಕೆಲವೊಬ್ರು ಕಾಲರ್ ಅಲ್ಲಿ ಕಾಣಿಸದೇ ಇರೋ ರೀತಿ ಹಾಕೋತಾರೆ. ಹೇಗಾದ್ರೂ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು, ಬಿಕಾಸ್ ಇದರಲ್ಲಿ ಮ್ಯಾಗ್ನೆಟಿಕ್ ಕನೆಕ್ಷನ್ ಇದೆ. ಹಾಗೇನೆ ಈ ಒಂದು ಮೈಕ್ ಅಲ್ಲಿ ಒಟ್ಟು 2 ಟ್ರಾನ್ಸ್ಮಿಟರ್ ನ ಕೊಟ್ಟಿರ್ತಾರೆ. ಅಂಡ್ ನೀವು ಅದರಲ್ಲಿ ಒಂದು ಟ್ರಾನ್ಸ್ಮಿಟರ್ ಕನೆಕ್ಟ್ ಮಾಡ್ಕೊಂಡು ಇನ್ನೊಂದನ್ನ ಹಾಗೆ ಬಿಟ್ಟರು ಬಿಡಬಹುದು. ಇಲ್ಲ ನಿಮ್ಗೆ ವಾಯ್ಸ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಸುತ್ತಮುತ್ತ, ಎರಡೂ ಮೈಕ್ ನ ಯೂಸ್ ಮಾಡ್ತೀರಾ ಅಂದ್ರೂ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು.
ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಚಾರ್ಜು. ನಾನು ನಿಜ ಹೇಳ್ತೀನಿ ಗುರು, ನಾನು ಮೈಕ್ ನ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಿರ್ತೀನಿ ಅಂಡ್ ನಾನು ಚಾರ್ಜ್ ಹಾಕೋದು ತುಂಬಾ ಕಮ್ಮಿ ಆಯ್ತಾ. ನನಗೆ ಚಾರ್ಜ್ ಎಫಿಷಿಯನ್ಸಿ ಹೇಗ್ ಬರುತ್ತಪ್ಪ ಅಂದ್ರೆ, ನಾನು ಸುಮಾರು 1-1.5 ತಿಂಗಳಿಗೆ ಒಂದ್ಸರಿ ಚಾರ್ಜ್ ಹಾಕ್ತೀನಿ ಅಂಡ್ ನಾನು ಯೂಸ್ ಮಾಡೋ ರೇಂಜ್ಗೆ ನಾನು ಚಾರ್ಜ್ ಹಾಕದೇ ಇದ್ರು ಇದಕ್ಕೆ ಬ್ಯಾಟ್ರಿ ಬ್ಯಾಕಪ್ ಬರ್ತಿದೆ. ಅಂಡ್ ನಾನು ಪದೇ ಪದೇ ಈ ಮೈಕ್ನಂತೂ ಚಾರ್ಜ್ ಹಾಕಿಲ್ಲ ಅಂಡ್ ಹಾಕೋಕ್ಕೂ ಹೋಗೋದಿಲ್ಲ, ಬಿಕಾಸ್ ಅಷ್ಟಾಗಿ ಇದ್ರ ಕಡೆ ನಂಗೆ ಗಮನ ಕೂಡ ಕೊಡೋದಿಲ್ಲ. ಅಷ್ಟು ಬ್ಯಾಟ್ರಿ ಬ್ಯಾಕಪ್ ನನಗೆ ಸಿಗುತ್ತೆ. ಇದು ನನ್ನ ಹಾನೆಸ್ಟ್ ರಿವ್ಯೂ, ನಾನು ಇಷ್ಟು ದಿವಸ ಯೂಸ್ ಮಾಡ್ತಿರೋದ್ರಿಂದ. ನೀವೀಗ ನೋಡ್ತಿರ್ಬೋದು, ಇವಾಗ ಇದ್ರ ಬ್ಯಾಟ್ರಿ ಲೈಫ್ 93% ಇದೆ. ನಾನು ಇದನ್ನ ಚಾರ್ಜ್ ಹಾಕಿ ಹೆಚ್ಚು ಕಮ್ಮಿ ಒಂದು 20 ದಿವಸ ಆಗಿರ್ಬೇಕು, ಬಟ್ ಸ್ಟಿಲ್ ಅದು 93% ತೋರಿಸ್ತಿದೆ. ಅಂಡ್ ನಾನು ಡೈಲಿ ವಿಡಿಯೋಸ್ ಮಾಡ್ತಿರೋದ್ರಿಂದ ಡೈಲಿ ಮೈಕ್ ನ ಯೂಸ್ ಮಾಡ್ತಾನೆ ಇರ್ತೀನಿ. ಈಗ ಈ ಮೈಕ್ ನ ಒಂದು ಕ್ವಾಲಿಟಿ ಹೇಗ್ ವರ್ಕ್ ಆಗುತ್ತೆ ಅಂತ ಒಂದು ಸಣ್ಣ ಝಲಕ್ನ ನಾನು ನಿಮ್ಗೆ ತೋರಿಸ್ಕೊಂಡ್ ಬರ್ತೀನಿ, ನೋಡ್ಕೊಂಬನ್ನಿ. ಈಗ ಈ ಮೈಕು ನಮ್ಮ ಆಡಿಯೋ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳುವಂತ ಸಮಯ ಇದು. ನಾನು ಮೈಕ್ ಹಾಕೊಳ್ದೆ ಮಾತಾಡ್ತಿರುವಂತ ಮಾತು. ಜಸ್ಟ್ 1 ಸೆಕೆಂಡ್ ವೇಟ್ ಮಾಡಿ. ಇದು ನಾನು ಮೈಕ್ ಹಾಕೊಂಡು ಮಾತಾಡ್ತಿರುವಂತ ಮಾತು. ಈ ಎರಡು ಸರ್ಕಮ್ಸ್ಟೆನ್ಸ್ ಅಲ್ಲಿ ವಾಯ್ಸ್ ನ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮೈಕ್ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಹೇಗೆ ಕೇಳಿಸುತ್ತೆ ಅಂಡ್ ಮೈಕ್ ನ ಯೂಸ್ ಮಾಡ್ಬೇಕಾದ್ರೆ ಹೇಗೆ ಕೇಳಿಸುತ್ತೆ ಅಂತ. ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಮೈಕು ಒಂದು ವಿಡಿಯೋ ಮಾಡೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೋಡಿದ್ರಲ್ಲ, ಈ ಮೈಕ್ ಹಾಕೊಳ್ತಿದ್ದಾಗ ವಾಯ್ಸ್ ಹೇಗೆ ಕೇಳಿಸುತ್ತೆ ಅಂಡ್ ಈ ಮೈಕ್ ಹಾಕೊಂಡಾಗ ವಾಯ್ಸ್ ಹೇಗೆ ಕೇಳಿಸುತ್ತೆ ಅಂತ. ಒಂದ್ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಅಥವಾ ಪ್ರತಿಯೊಬ್ಬ ಯೂಟ್ಯೂಬರ್ ಆಗಿರ್ಬೋದು, ಈ ತರ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡಿದಾಗ ಓಕೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ಸ್ವಲ್ಪ ಏನೋ ಇಂಪ್ರೂವ್ ಆಗ್ತಿದೀನಿ ಅಂತ. ಅಥವಾ ನಮ್ಮ ಸುತ್ತಮುತ್ತ ಇರೋ ಜನ ಕೂಡ ನಾವು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ನಾವು ನಾರ್ಮಲ್ ಆಗಿ ವಿಡಿಯೋ ಮಾಡ್ತಿದ್ದಾಗ ಅವ್ರು ನೋಡೋದಕ್ಕೂ ಅಂಡ್ ಮೈಕು ಈ ತರ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಿದ್ದಾಗ ಅವರು ನಮ್ಮನ್ನ ನೋಡೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಹಂಗಂತ ನಾವ್ ಯಾರನ್ನೋ ಮೆಚ್ಚಿಸ್ಬೇಕು ಅಂತ ಇವುಗಳನ್ನ ಯೂಸ್ ಮಾಡ್ಬೇಕು ಅಂತಲ್ಲ, ನಮ್ಮ ವಿಡಿಯೋದಲ್ಲಿನ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ನಾವ್ ಇದನ್ನ ಯೂಸ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗೋದು. ಇದಿಷ್ಟೇ ಅಲ್ಲ, ಈ ಮೈಕ್ ಅಲ್ಲಿ ನಾವು ತುಂಬಾ ಮುಖ್ಯವಾಗಿ ನೋಡ್ಬೇಕಾಗಿರೋದು ರೇಂಜ್. ಎಷ್ಟು ದೂರದಿಂದ ಮಾತಾಡಿದ್ರೆ ಈ ಮೈಕ್ ಅಲ್ಲಿ ವಾಯ್ಸ್ ಕವರ್ ಆಗುತ್ತೆ ಅಂಡ್ ಎಷ್ಟು ಇದರ ರೇಂಜ್, ಎಷ್ಟು ಇದರ ಡಿಸ್ಟೆನ್ಸ್ ಕವರಿಂಗ್ ಒಂದು ಏರಿಯಾ ಎಷ್ಟಿರುತ್ತೆ ಅನ್ನೋ ವಿಚಾರವಾಗಿ ಅದ್ರದ್ದು ಒಂದು ಸಣ್ಣ ಝಲಕ್ ರೆಡಿ ಮಾಡಿದೀನಿ. ಹೋಗಿ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ನಾನು ಇಷ್ಟು ದೂರ ನಿಂತ್ಕೊಂಡು ಮಾತಾಡಿದ್ರು ವಾಯ್ಸ್ ಕೇಳಿಸುತ್ತೆ, ಇಷ್ಟು ದೂರ ನಿಂತ್ಕೊಂಡು ಮಾತಾಡಿದ್ರು ವಾಯ್ಸ್ ಕೇಳಿಸುತ್ತೆ, ಇಷ್ಟು ದೂರ ನಿಂತ್ಕೊಂಡು ಮಾತಾಡಿದ್ರು ವಾಯ್ಸ್ ಕೇಳಿಸುತ್ತೆ, ಇಷ್ಟು ದೂರ ನಿಂತ್ಕೊಂಡು ಮಾತಾಡಿದ್ರು ವಾಯ್ಸ್ ಕೇಳಿಸುತ್ತೆ. ನೋಡಿದ್ರಲ್ಲ, ಸರಿ ಸುಮಾರು ಒಂದು 10-20 ಮೀಟರ್ ಅಂತೂ ಆರಾಮಾಗಿ ಕವರ್ ಆಗುತ್ತೆ. ಅದರಿಂದ ಸ್ವಲ್ಪ ದೂರ ಹೋದಂಗೆ ಲೈಕ್ ನಮ್ ವಾಯ್ಸ್ ಅಲ್ಲಿ ಸ್ವಲ್ಪ ಕ್ರ್ಯಾಕ್ಗಳು ಬರಕ್ ಶುರು ಆಗುತ್ತೆ. ಬಟ್ ನೀವು ಹತ್ರದಲ್ಲಿ ಅಥವಾ ಮೀಡಿಯಂ ರೇಂಜ್ ಅಲ್ಲಿ ವಿಡಿಯೋ ಮಾಡ್ತೀನಿ ಅಂದ್ರೆ ಇದ್ರಷ್ಟು ಬೆಸ್ಟ್ ಮೈಕ್ ಇನ್ನೊಂದಿಲ್ಲ. ನಾನು ಇದಕ್ಕಿಂತ ಮುಂಚೆ ಡಿಜಿಟೆಕ್ ಅನ್ನೋ ಒಂದು ಮೈಕ್ ಯೂಸ್ ಮಾಡ್ತಿದ್ದೆ, ಅದು 5,000 ರೂಪಾಯಿ ಮೈಕು. ಅದು ಸ್ವಲ್ಪ ದೊಡ್ಡದಿತ್ತು, ಅದರಲ್ಲಿ ಮ್ಯಾಗ್ನೆಟಿಕ್ ಕನೆಕ್ಷನ್ ಸಿಸ್ಟಮ್ ಕೂಡ ಇರಲಿಲ್ಲ ಅಂಡ್ ಅದನ್ನ ಮ್ಯಾನ್ಯಲ್ ಆಗಿ ಪ್ಲಗ್ ಮಾಡ್ಬೇಕಿತ್ತು. ಸೊ ಆ ರೀಸನ್ ಇಂದ ನಾನು ಇದನ್ನ ತಗೊಂಡೆ. 2,000 ರೂಪಾಯಿಗೆ ನಿಜವಾಗ್ಲೂ ಹೇಳ್ತಿದ್ರು ವರ್ತಿದೆ. ದೊಡ್ಡ ಬ್ರ್ಯಾಂಡ್ಗಳು 15,000 20,000ಕ್ಕೆ ಏನ್ ಕೊಟ್ಟಾಗ ನಿಮ್ಗೊಂದು ಕ್ವಾಲಿಟಿ ಸಿಗುತ್ತೆ, ಆ ರೇಂಜಿಗೆ ಇದೆ ಅಂತ ಹೇಳಲ್ಲ, ಬಟ್ ಬೆಸ್ಟ್ ಆಗೇ ಇದೆ. ನಾನು ವಿಡಿಯೋಸ್ ಮಾಡ್ತಿರೋದ್ರಿಂದ ನನಗೇನು ಅದನ್ನ ತಗೋಬೇಕು ಅಂತ ಸದ್ಯಕ್ಕೆ ಅನ್ಸಿಲ್ಲ, ಮುಂದೆ ಅನ್ಸುತ್ತೇನೋ ಗೊತ್ತಿಲ್ಲ. ಬಟ್ ಈ ಪಾಯಿಂಟ್ ಅಲ್ಲಿ ಈ ಒಂದು ಮೈಕು ನೆಕ್ಸ್ಟ್ ಲೆವೆಲ್ ಇದೆ. ನಿಮಗೂ ಕೂಡ ಈ ಮೈಕ್ ನ ಯೂಸ್ ಮಾಡಬಹುದು ಅಂತ ಅನ್ಸಿದ್ರೆ ದಯವಿಟ್ಟು ತಗೊಳ್ಳಿ, ಚೆನ್ನಾಗಿದೆ. ಬಿಕಾಸ್ ನಾನು ಅದನ್ನ ಯೂಸ್ ಮಾಡಿದೀನಿ, ಮಾಡ್ತಾ ಇದ್ದೀನಿ ಕೂಡ. 2,098 ರೂಪಾಯಿ ಐಫೋನ್ದು ಲೈಟಿಂಗ್ ಬೇಕಂದ್ರೆ, ಬೇಡ ಅಂದ್ರೆ 1,949 ರೂಪಾಯಿ ಏನೋ ಇದೆ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಇದೆ. ಬೇಕಂದ್ರೆ ಇದರಿಂದ ನಂಗೆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಏನ್ ಸಿಗಲ್ಲ. ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಕೆಳಗಡೆ ಲಿಂಕ್ ನ ಬಯೋದಲ್ಲಿ ಹಾಕಿರ್ತೀನಿ, ಬೇಕು ಅಂದ್ರೆ ತಗೊಳ್ಳಿ. ಇದೇ ರೀತಿ ನಾನು ಮುಂದೆ ಯೂಸ್ ಮಾಡೋ ನನ್ನ ಗ್ಯಾಡ್ಜೆಟ್ಸ್ ಗಳ ಬಗ್ಗೆ ನಿಮ್ಗೆ ಅವಾಗ ಮಾಹಿತಿನ ಬಂದು ತಿಳಿಸ್ತಾ ಇರ್ತೀನಿ. ನಾನು ಕೊಟ್ಟಿರೋ ಈ ಒಂದು ಮಾಹಿತಿ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ ಆಗಿದೆ ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಈ ತರ ಒಂದು ಚಾನಲ್ ಇದೆ ಒಂದು ಸಬ್ಸ್ಕ್ರೈಬ್ ಆಗಿ ಅಂತ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್. ಹೆಸರು ನೆನಪಿದೆ ಅಲ್ವಾ, ವೆಲಾಮ್ಯಾಕ್ಸು ವೈರ್ಲೆಸ್ ಮೈಕು. ಬೇಕು ಅಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ಮ್ಯಾಟ್ರನ್ನ ನೆನ್ಪಿಟ್ಕೊಳ್ಳಿ, ಮುಂದೆ ಯಾವಾಗ್ಲಾದ್ರು ಒಂದ್ಸರಿ ಯೂಸ್ ಆಗುತ್ತೆ ಅಷ್ಟೇ.